ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಕೆಇಎ ನಡೆಸಿರುವಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಇಲ್ಲಿ ಸಾಲ್ವ್ ಮಾಡೋಣ. ಸೊ ಈಗಾಗಲೇ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಯಾರು ನೋಡಿಲ್ಲ ನೋಡ್ಬೋದು. ಸೊ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಇದು 2024ರಲ್ಲಿ ನಡೆಸಿರುವಂಥ ಒಂದು ಕ್ವಶನ್ ಪೇಪರ್ ಆಗಿರ್ತದೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ, ಸರಣಿಯನ್ನು ಪೂರ್ಣಗೊಳಿಸಿ ಅಂದರು. ಸೊ ಇಲ್ಲಿ 64 ಅದ, ನೆಕ್ಸ್ಟ್ 66 ಅದ, ನೆಕ್ಸ್ಟ್ 136 ಅದ, 414 ಅದ. ಇಲ್ಲಿ ಗ್ಯಾಪ್ ಅದ, ಈ ಸಂಖ್ಯೆನ ನಾವು ಕಂಡುಹಿಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ ನೋಡ್ರಿ, ಇಂಟು 1 ಆಗ್ಯದ, ಪ್ಲಸ್ 2 ಆಗ್ಯದ. ಸೊ ಇಲ್ಲಿಂದ ಇಲ್ಲಿಗೆ ಇಂಟು 2 ಆಗ್ಯದ, ಪ್ಲಸ್ 4 ಆಗ್ಯದ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇಂಟು 3 ಆಗ್ಯದ, ಪ್ಲಸ್ 6 ಆಗ್ಯದ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇಂಟು 4 ಮಾಡ್ರಿ, ಪ್ಲಸ್ 8 ಮಾಡ್ರಿ. ಸೊ ಇಲ್ಲಿ 414 ಅದ. ಸೊ 4ರ್ಲೆ ಮಾಡಿದಾಗ ಸೊ ಇಲ್ಲಿ 400 ಇಂಟು 4 ಅಂದ್ರೆ 1600 ಆಗುತ್ತೆ. ನೆಕ್ಸ್ಟ್ 14 ಇಂಟು 4 ಅಂದ್ರೆ ಇಲ್ಲಿ 64 ಆಗುತ್ತೆ. ಸೊ ಇಲ್ಲಿ 1664 ಇಲ್ಲಿ ಆನ್ಸರ್ ಆಗುತ್ತೆ. ಸೊ 1664. ಸೊ ಇಲ್ಲಿ ಇಂಟು ಯಾವ ರೀತಿ ಮಾಡ್ಬೋದಂದ್ರ, ಸೊ ಇಲ್ಲಿ ನೋಡ್ರಿ, ಇದ 414 ನಾನು 400 ಪ್ಲಸ್ 14 ಅಂತ ಮಾಡ್ತೀನಿ. ಸೊ ಇಲ್ಲಿ ಇಂಟು 4ರಿಂದ ಮಾಡಿದಾಗ 4 ಇಂಟು 400 ಇದೆ 1600 ಆಯ್ತು, ಪ್ಲಸ್ 4 ಇಂಟು 14 ಇಲ್ಲಿ 64 ಆಯ್ತು. ಸಾರಿ, ಇಲ್ಲಿ 14 56 ಆಗತ್ತ. ಸೊ ಈ 56ನ ಇಲ್ಲಿ 1600 ಕೂಡಿಸಿದಾಗ 1656 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 8 ಒಂದು ಕೂಡಿಸ್ಬೇಕು. 8 ಅನ್ನ ಕೂಡಿಸಿದಾಗ ನಮ್ಗೆ ಇಲ್ಲಿ 1664 ಆಗುತ್ತೆ. ಸೊ ಇಲ್ಲಿ 4 ಇಂಟು 400 1600 ಆಯ್ತು, 4 ಇಂಟು 14 ಇಲ್ಲಿ 56 ಆಯ್ತು. ಸೊ 1656 ಆಗುತ್ತೆ. ಈ 1656ಕ್ಕ 8 ಕೂಡಿಸಿದಾಗ ನಮ್ಗೆ 1664 ಆಗುತ್ತೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ YEARLY ಅದ ಅನ್ನು BVZIOB ಅಂತ ಬರ್ದಾರು. ನೆಕ್ಸ್ಟ್ ಇಲ್ಲಿ ANNUAL ಅನ್ನ ನಾವು ಯಾವ ರೀತಿ ಬರಿಬಹುದಂತ ಇಲ್ಲಿ ಕೇಳಿದಾರು. ಸೊ ಇಲ್ಲಿ Y ಏನೈತಿ, ABCD ಒಳಗ ಕೊನೆಯಿಂದ 2ನೇ ನಂಬರ್, ಇಲ್ಲಿ B ಅನ್ನೋದು ಫಸ್ಟ್ ನಿಂದ 2ನೇ ಸಂಖ್ಯೆ. ಸೊ ಇದು 2 ನಂಬರ್ ಆದ್ರೆ ಇದು 25 ನಂಬರ್. ಸೊ ಇಲ್ಲಿ ಎ ಅನ್ನೋದು ಫಸ್ಟ್ ನಂಬರ್ ಆದ್ರ ಲಾಸ್ಟ್ ದಿಂದ ನಂಬರ್ ಯಾವ್ದು ಬರ್ತದ, ನಮ್ಗ Z ಬರ್ತದ. ಸೊ Z ನಲ್ಲಿ 3 ಆಪ್ಷನ್ ಅದಾವ. ಸೊ ಈ X ಅದ, ಇದ ಆಗುದಿಲ್ಲ. ನೆಕ್ಸ್ಟ್ ಇಲ್ಲಿ Y ದಿಂದ Y ಇಲ್ಲಿ ಕೊನೆಯಲ್ಲಿ Y ಕೊಟ್ಟಿದಾರ. ಸೊ ಈ Y ಏನೈತಿ, ಅಲ್ಫಾಬೆಟ್ ABCD ಅಲ್ಫಾಬೆಟ್ ನಲ್ಲಿ ಇಲ್ಲಿ ಕೊನೆಯಿಂದ 2ನೇ ಸಂಖ್ಯೆ ಆದ್ರೆ ಇಲ್ಲಿ B ಅನ್ನೋದು ಫಸ್ಟ್ ದಿಂದ 2ನೇ ಸಂಖ್ಯೆ. ಸೊ ಅದೇ ರೀತಿ ಇಲ್ಲಿ L ಅನ್ನೋದು ಎಲ್ಲ ಫಸ್ಟ್ ದಿಂದ 12ನೇ ಸಂಖ್ಯೆ ಆದ್ರ ಇಲ್ಲಿ ಕೊನೆಯಿಂದ 12ನೇ ಸಂಖ್ಯೆ ಇಲ್ಲಿ ಯಾವ್ದಾಗತ್ತ. ಸೊ ABCD ಒಳಗ ABCDEFGHKLMNOPQRSTUVWXYZ. ಸೊ ಇದರಲ್ಲಿ L ಅನ್ನೋದು ಇದು 12ನೇ ಅಕ್ಷರ ಅದ. ಸೊ ಇಲ್ಲಿ ನಮ್ಗ ಕೊನೆಯಿಂದ 12ನೇ ಅಕ್ಷರ ಯಾವ್ದು ಬರ್ತದ ನೋಡ್ರಿ, ಇದು Z ಅಂದ್ರ ಇಲ್ಲಿ 1 2 3 4 5 6 7 8 9 10 11 12. ಸೊ ಇಲ್ಲಿ O ಅನ್ನೋದು ಇಲ್ಲಿ 12ನೇ ಅಕ್ಷರ ಬರ್ತದ. ಸೊ ಇಲ್ಲಿ L ಅನ್ನೋದು 12ನೇ ಆತಂದ್ರ ಇಲ್ಲಿ ಕೊನೆಯಲ್ಲಿ ನಮ್ಗ 12ನೇ ತ್ರೋಗ O ಎಲ್ಲಿ ಬಂದದ, ಇಲ್ಲಿ ಮಾತ್ರ ಬಂದದ. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ಸೊ ಫಸ್ಟ್ನೇ ಅಕ್ಷರ ಏನಾಯ್ತು, ಇಲ್ಲಿ Y ಇದ್ದಿದ್ದು 20ನೇದ, ಕೊನೆಯಿಂದ 2ನೇದ, ಇದು ಫಸ್ಟ್ನೇದಿಂದ 2ನೇದ. ಸೊ ಅದೇ ರೀತಿ A ಅನ್ನೋದು ಫಸ್ಟ್ನೇದು 1ನೇದ, ಇಲ್ಲಿ ಕೊನೆಯಿಂದ ನಮ್ಗೆ Z ಬರ್ತದ. ನೆಕ್ಸ್ಟ್ L ಅನ್ನೋದು ಫಸ್ಟ್ನೇದಿಂದ ಇಲ್ಲಿ 12ನೇ ಅಕ್ಷರ ಇದೆ, ಈ ಕಡೆಯಿಂದ ನೆಕ್ಸ್ಟ್ ಇದ 12ನೇದಾಗತ್ತ. ನಾವು ಈ ತರ ಕೋಡ್ ಮಾಡುವಾಗ ಏನೈತಿ, ಇಲ್ಲಿ ಕೋಡಿಂಗ್ ಮಾಡುವಾಗ
ಈ ಕಡೆಯಿಂದ 12ನೇ ಅಕ್ಷರ ಓ ಬರ್ತದೆ, ಹಾಗಾಗಿ 3 ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದೀಪಕ್ ಮತ್ತು ವಿನೋದ್ ಅವರು ವೇಗಗಳ ಅನುಪಾತ ಕ್ರಮವಾಗಿ 19:12 ಆಗಿದೆ. 19:12. ಸೊ ವಿನೋದ್ನ ವೇಗವು 84 km/h ಇದ್ರ ಇಲ್ಲಿ, ಆದರೆ ದೀಪಕ್ನ ವೇಗ ಎಷ್ಟು ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಅವರ ಯಾರ್ದು ಕೊಟ್ಟಿದ್ದಾರೋ, ವಿನೋದ್ನ ವೇಗ ಕೊಟ್ಟಿದ್ದಾರೋ, ವಿನೋದ್ನ ವೇಗ. ಸೊ ವಿನೋದ್ನ ಎಷ್ಟು ಭಾಗದ ಇಲ್ಲಿ 12 ಭಾಗದ. ಸೊ ಇಲ್ಲಿ 12 ಭಾಗನ ಇಲ್ಲಿ ಎಷ್ಟದ 84 km/h ಆತಂದ್ರ ನಮಗ 19 ಭಾಗದ ಬೇಕು, 19 ಭಾಗದ ಬೇಕು. ಸೊ ಇಲ್ಲಿ 12 7 ಆಗುತ್ತೆ, ಇಲ್ಲಿ 19 7 133 ಆಗುತ್ತೆ. ಸೊ 133 km/h ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಒಂದು ಚೀಲವು 2 ರು, 5 ರು ಹಾಗೂ 10 ರು ನಾಣ್ಯಗಳ ರೂಪದಲ್ಲಿ 785 ಹೊಂದಿದೆ. ನಾಣ್ಯಗಳ 3:9:10 ಅನುಪಾತದಲ್ಲಿ ಇರ್ತದೆ. ಆ ಚೀಲದಲ್ಲಿ 5 ರು ಕಾಯಿನ್ ಇಲ್ಲಿ ಎಷ್ಟು ಅದಾವ ಅಂತ ಕೇಳಿದಾರೆ. ಸೊ ಇಲ್ಲಿ 2 ರು 6 ಭಾಗ ಅಂದ್ರ 12 ರೂಪಾಯಿ ಅದಾವು. ನೆಕ್ಸ್ಟ್ 5 ರು 9 ಭಾಗ ಅಂದ್ರ 45 ಆತು. ನೆಕ್ಸ್ಟ್ ಇಲ್ಲಿ 10 ರು 10 ಭಾಗ ಅಂದ್ರ ಇಲ್ಲಿ 100 ಆತು. ಸೊ ಇವುಗಳ ಸಮ್ ಎಷ್ಟಾಗತ್ತ 157 ಆಗತ್ತ. ಸೊ ಈ 157 ನಮ್ಗ 785 ಆತಂದ್ರ ಸೊ ಇಲ್ಲಿ ನಮ್ಗ ಎಷ್ಟ 9 ಭಾಗ. ಸೊ 9 ಭಾಗ ಯಾವ್ದ 5 ರು ನಾಣ್ಯ, 5 ರು ನಾಣ್ಯ ಎಷ್ಟದ 5 ರು ನಾಣ್ಯಲ್ಲಿ 9 ಭಾಗದ. ಸೊ 9 ಭಾಗ ಇಲ್ಲಿ ಎಷ್ಟಾಗತ್ತ. ಸೊ ಇಲ್ಲಿ 157 ಒಂದ್ಲೇ ಆಗತ್ತ, ಇದು 5ಲೇ ಆಗತ್ತ. ಸೊ ಇದು 9 ಭಾಗ 9 5 ಇಲ್ಲಿ 45 ಆಗುತ್ತೆ. ಸೊ ಇಲ್ಲಿ 45 ಪಾಯಿಂಟ್ಗಳು 5 ರು ಇರ್ತಾವ. ನೆಕ್ಸ್ಟ್ ಅದೇ ರೀತಿ 2 ರು ಕೇಳಿದಾಗ 2ರದ 6 ಭಾಗದ 6 5 30 ಆಗುತ್ತೆ. ಸೊ 30 ಕಾಯಿನ್ 2 ರು ಇರ್ತಾವ. ನೆಕ್ಸ್ಟ್ 10ರದ ಕೇಳಿದ್ರ 10 ರು 10 ಭಾಗ ಅಂದ್ರ 50 ಕಾಯಿನ್ ಇರ್ತಾವ. ಸೊ ಇಲ್ಲಿ 10 ರು 50 ಕಾಯಿನ್ ಅದು ಅಂದ್ರ 500 ರೂಪಾಯಿ ಆಯ್ತು. ನೆಕ್ಸ್ಟ್ 2 ರು 30 ಕಾಯಿನ್ ಅಂದ್ರ 2 3 60 ರೂಪಾಯಿ ಆಯ್ತು. ನೆಕ್ಸ್ಟ್ 5 ರು 45 ಕಾಯಿನ್ ಆತಂದ್ರ 225 ಆಯ್ತು. ಸೊ ಇಲ್ಲಿ 5 8 7. ಸೊ 785 ಕರೆಕ್ಟ್ ಆನ್ಸರ್ ಇಲ್ಲಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 45 ಕಾಯಿನ್ 5 ರು ಇರ್ತಾವ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು 30 ಪುಸ್ತಕಗಳಿಗೆ ತಲಾ 12ರಂತೆ ಸರಬರಾಜರಿಂದ ಕೊಂಡ್ಕೊಳ್ತಾನ. ಅವನು 20 ಪುಸ್ತಕಗಳನ್ನು ತಲಾ 15ರಂತೆ ಮಾರ್ತಾನ. ಉಳಿದವುಗಳನ್ನ 37 ರೂಪಾಯಿಗಂತೆ ಮಾರ್ತಾನ. ಶೇಕಡಾವಾರ ಲಾಭ ಇಲ್ಲಿ ಎಷ್ಟು ಅಂತ ಇಲ್ಲಿ ಕೇಳಿದಾರೆ. ಸೊ 30 ಪುಸ್ತಕಗಳನ್ನ 12ರಂತೆ ಪಡ್ಕೊಂಡ್ರ ಅವ ಟೋಟಲ್ ಎಷ್ಟಾಗತ್ತ 360 ರು ಆಗತ್ತ. ನೆಕ್ಸ್ಟ್ ಇಲ್ಲಿ 20 ಪುಸ್ತಕಗಳನ್ನ 15ರಂತೆ ಮಾರ್ತಾನು. 20ನ್ನ 15ರಂತೆ ಮಾರಿದಂದ್ರ ಅವಂಗ ಇಲ್ಲಿ 300 ರೂಪಾಯಿ ಸಿಗ್ತದ. ನೆಕ್ಸ್ಟ್ ಉಳಿದ 10 ಪುಸ್ತಕಗಳನ್ನ 37 ರೂಪಾಯಿ 37.5 ರೂಪಾಯಿಗಂತೆ ಇಲ್ಲಿ ಮಾರ್ತಾನ ಅಂದ್ರ ಇಲ್ಲಿ 375 ರೂಪಾಯಿ ಸಿಗ್ತದ. ಟೋಟಲ್ ಇಲ್ಲಿ 675 ರೂಪಾಯಿ ಆಗುತ್ತೆ. ಸೊ ಅವ್ನು ತೆಗೆದುಕೊಂಡಿದ್ದೆಷ್ಟ 360 ರೂಪಾಯಿಕ, ಇಲ್ಲಿ ಮಾರಿದ್ದೆಷ್ಟ 675. ಸೊ ಇಲ್ಲಿ ಎಷ್ಟು ರೂಪಾಯಿ ಲಾಭ ಆತು. ಸೊ 675 ಮಾರ್ಯಾನು 360ಕ ಪಡೆದುಕೊಂಡ ಅಂದ್ರೆ ಇಲ್ಲಿ 315 ರೂಪಾಯಿ. ಸೊ ಇಲ್ಲಿ 360 ರೂಪಾಯಿಗೆ 315 ರೂಪಾಯಿ ಆತು. ಸೊ ಇಲ್ಲಿ ನಮ್ಗ 100ಕ್ಕೆ ಎಷ್ಟ ಆತು. ಸೊ ಈ 0 ಹೋತು. ಇಲ್ಲಿ 2 18 2 5. ನೆಕ್ಸ್ಟ್ ಇಲ್ಲಿ 2 18 ಮತ್ತು 5 ಹೊಟ್ಟೆ 5 1 5 3 ಪಾಯಿಂಟ್ 6. ಸೊ ಇದನ್ನ 3 ಹೊಡೆದಾಗ 3. ಸೊ ಅಥವಾ ಇದನ್ನ ಈ ರೀತಿ ಮಾಡ್ರಿ 5 ಇದು 18. ಸೊ ಇಲ್ಲಿ 3 3 6 3 1 3 5. ನೆಕ್ಸ್ಟ್ 3 2 3 3 9 3 5. ಸೊ ಇಲ್ಲಿ 2 1 2 17 ಇರಲಿ. ಸೊ ಇಲ್ಲಿ 5 17 ಇರ್ಲಿ ಮಾಡಿದಾಗ ನಮ್ಗ 87.5 ಇಲ್ಲಿ ಆಗತ್ತ. ಆಪ್ಷನ್ 1 ಏನಾಗುತ್ತೆ ಇಲ್ಲಿ
ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಜನವರಿಯಿಂದ ಜೂನ್ ವರೆಗೆ ರಾಜುವಿನ ಸರಾಸರಿ ಖರ್ಚ 8,400 ಅದ. ಅವನು ಜನವರಿಯಲ್ಲಿ 2,400 ಮತ್ತು ಜುಲೈಯಲ್ಲಿ 3,000 ಖರ್ಚು ಮಾಡ್ತಾನ. ಫೆಬ್ರವರಿಯಿಂದ ಜುಲೈವರೆಗೆ ಅವನ ಸರಾಸರಿ ಖರ್ಚು ಇಲ್ಲಿ ಎಷ್ಟಂತ ಕೇಳಿದಾರ. ಸೊ ಜನವರಿಯಿಂದ ಜೂನ್ ಅಂದಾಗ ಟೋಟಲ್ ನಮ್ಗ ಆರ್ ಮಂತ್ಸ್ ಇಲ್ಲಿ ಬರ್ತಾವ, 6 ತಿಂಗಳ. ಸೊ 8,400 ಅದ ಇಂಟು 6 ತಿಂಗಳಿಗೆ ಇಲ್ಲಿ ಎಷ್ಟಾಗುತ್ತ, 6 4 24 6 8 48 50. ಸೊ ಇಲ್ಲಿ 50,400 ಆಗುತ್ತೆ. ಸೊ ಇಲ್ಲಿ ನಾವ ಜನವರಿ ತಿಂಗಳದ ಕೊಟ್ಟಾನು, ಬಟ್ ಇಲ್ಲಿ ಜನವರಿ ತಿಂಗಳದ ನಾವ ಫೆಬ್ರವರಿದಿಂದ ಇಲ್ಲಿ ನಾವ ಲೆಕ್ಕವನ್ನ ಹಾಕ್ಬೇಕಾಗತ್ತ ಸರಾಸರಿ ಖರ್ಚನ್ನ. ಹಾಗಾಗಿ ಈ ಜನವರಿ ತಿಂಗಳದ 2,400 ಅಂದ್ರೆ ಇಲ್ಲಿ 2,400ನ ತೆಗೆದು ಬಿಡ್ನು. ಸೊ ಇಲ್ಲಿ ಎಷ್ಟು ಉಳಿತದ, 48,000 ಉಳಿತದ. ಸೊ 48,000 ಆಗುತ್ತೆ. ಇದು ಫೆಬ್ರವರಿದಿಂದ ಜೂನ್ ವರೆಗೆ ಆಯ್ತು. ಫೆಬ್ರವರಿದಿಂದ ಇಲ್ಲಿ ಜೂನ್ ವರೆಗೆ ಆಯ್ತು. ನಮ್ಗ ಜುಲೈ ವರೆಗೆ ಬೇಕು. ಜುಲೈದ ಎಷ್ಟದ, ಜುಲೈದ 3,000 ಅದ. ಸೊ 3,000ನ ಇದಕ್ಕ ಆಡ್ ಮಾಡ್ನು. ಸೊ 3,000ನ ಆಡ್ ಮಾಡಿದಾಗ ಇದ 51,000 ಆಗುತ್ತೆ. ಸೊ 51,000 ಇಲ್ಲಿ ಸರಾಸರಿ ಕೇಳಿದಾರು 51,000 ಆಯ್ತು. ಇಲ್ಲಿ ಟೋಟಲ್ ನಮ್ಗ ಫೆಬ್ರವರಿಯಿಂದ ಜುಲೈ ವರೆಗೆ ಅಂದ್ರ ಇಲ್ಲಿ 6 ತಿಂಗಳಾಗುತ್ತ. ಸೊ ಇಲ್ಲಿ 6 8 48 ಆಗುತ್ತ. 48 ಅಂದ್ರ 3 ಉಳಿತದ, 6 5. ಸೊ ಇಲ್ಲಿ 8,500 ರೂಪಾಯಿ ಏನಾಗತ್ತ ಸರಾಸರಿ ಆಗತ್ತ ಫೆಬ್ರವರಿಯಿಂದ ಜುಲೈವರೆಗೆ. ಸೊ ನೆಕ್ಸ್ಟ್ ಇಲ್ಲಿ ಒನ್ ಡಯಾಗ್ರಾಮ್ ಕೊಟ್ಟಿದಾರ. ಸೊ ಇಲ್ಲಿ ನೋಡ್ರಿ, ವೃತ್ತಿಪರ ಆಗ್ಬೇಕು. ವೃತ್ತಿಪರ ಅಂದ್ರ 12 ಬರ್ತದ, 4 ಬರ್ತದ, 10 ಬರ್ತದ, 2 ಬರ್ತದ, 4 ಬರ್ತದ. ಸೊ ನೆಕ್ಸ್ಟ್ ಇಲ್ಲಿ ಆದ್ರೆ ಯಾವಾಗ್ಲೂ ಆಟಗಾರರಾಗಿರದ. ಸೊ ಆಟಗಾರ ಆಗಿರ್ಬಾರ್ದಂತವ್ರ. ಸೊ ಅಂದ್ರ ಈ 10 ಹೋತು, ಈ 4 ಹೋತು. ನೆಕ್ಸ್ಟ್ ವಿದೇಶಿ ಮತ್ತು ತರಬೇತುದಾರ ಆಗಿರ್ಬೇಕು. ಸೊ ವಿದೇಶಿ ಆಗಿರ್ಬೇಕು. ಸೊ ವಿದೇಶಿ ಅಂದ್ರ ಇಲ್ಲಿ 12 ಬರ್ತದ, 2 ಬರ್ತದ. ಸೊ ಇಲ್ಲಿ ಇದು ಕೂಡ ಆಗಂಗಿಲ್ಲ. ನೆಕ್ಸ್ಟ್ ಇಲ್ಲಿ ತರಬೇತುದಾರ ಆಗಿರ್ಬೇಕು. ತರಬೇತಿ ಅಂದಾಗ ಇಲ್ಲಿ ಈ ಚೌಕತ್ರೊಳಗೆ ಬಂದವ್ರ ಆಗ್ಬೇಕು. ಇಲ್ಲಿ 12 ಕೂಡ ಆಗಂಗಿಲ್ಲ, ಇಲ್ಲಿ 2 ಮಾತ್ರ ಆಗುತ್ತ. ಸೊ ಇಲ್ಲಿ ಆಪ್ಷನ್ 2 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತ. ನೆಕ್ಸ್ಟ್ ಹೊಂದಿಸಿ ಬರಿ ಅಂತ ಕೇಳಿದಾನ. ಸೊ ಇಲ್ಲಿ ತರಕಾರಿಗಳು, ಹಣ್ಣುಗಳು, ಸೇಬುಗಳು ಅಂತ ಕೊಟ್ಟಿದಾನ. ಸೊ ಇಲ್ಲಿ ತರಕಾರಿ ಅಂದಾಗ ತರಕಾರಿ ಇದು ಇರ್ತದ. ಸೊ ಇದರಲ್ಲಿ ಏನೈತಿ, ತರಕಾರಿ ಒಂದ್ ಸಪರೇಟ್ ಬರ್ತದ. ನೆಕ್ಸ್ಟ್ ಹಣ್ಣುಗಳ ಒಳಗನ ಇಲ್ಲಿ ಸೇಬು ಬರ್ತದ. ಸೊ ಹಣ್ಣುಗಳ ಒಳಗೆ ಇಲ್ಲಿ ಸೇಬು ಬರ್ತದ. ಸೊ ಹಾಗಾಗಿ ಆಪ್ಷನ್ ಇಲ್ಲಿ ಎ ಏನಾಗುತ್ತೆ, ಇದು 2 ಆಗುತ್ತ. ನೆಕ್ಸ್ಟ್ ಹುಡುಗರು, ಹುಡುಗಿಯರು ಮತ್ತು ವಿದ್ಯಾರ್ಥಿಗಳು ಅಂತ ಇಲ್ಲಿ ಕೇಳಿದಾನ. ಸೊ ಇಲ್ಲಿ ವಿದ್ಯಾರ್ಥಿಗಳು ಇದ್ರೊಳಗ ಹುಡುಗರು ಇರ್ತಾರೋ, ಹುಡುಗಿಯರು ಇರ್ತಾರೋ. ಸೊ ಹಾಗಾಗಿ ಆಪ್ಷನ್ 1 ಇಲ್ಲಿ ನಂಬರ್ 1 ಏನೈತಿ ಇಲ್ಲಿ ಆಗತ್ತ. ನೆಕ್ಸ್ಟ್ ಇಲ್ಲಿ ಸಮ ಸ್ವಾಭಾವಿಕ ಸಂಖ್ಯೆಗಳು, ಬೆಸ ಸ್ವಾಭಾವಿಕ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅಂತದ. ಸೊ ಇದು ಆಪ್ಷನ್ ಇಲ್ಲಿ 4 ನಂಬರ್ ಇದ್ದಿದ್ದ ಆಗುತ್ತ. ನೆಕ್ಸ್ಟ್ ಚತುರ್ಭುಜ, ಆಯತ, ಚೌಕ ಇದ್ದಿದ್ದು ಇದೆ 3 ಆಗುತ್ತ. ಯಾಕಂದ್ರ ಚತುರ್ಭುಜ ಅಂದ್ರ 4 ಬಾಹುಗಳನ್ನ ಹೊಂದಿದ್ದು. ಸೊ ಇಲ್ಲಿ ಆಯತ ಅನ್ನೋದು ಏನೈತಿ, ಈ ಆಯತದ್ರೊಳಗನ ಚೌಕ ಅನ್ನೋದು ಬರ್ತದ. ಸೊ ಇಲ್ಲಿ ಚೌಕ ಅನ್ನೋದು ಒಂದು ಆಯತ ಆಗಿರ್ತದ, ಬಟ್ ಆಯತ ಅನ್ನೋದು ಒಂದು ಚೌಕ ಆಗಿರಂಗಿಲ್ಲ. ಅಂದ್ರ ಇಲ್ಲಿ ಆಯತ ಐತಿ ಅಂದ್ರ ಈ ಆಯತ ಒಂದ ಚೌಕ ಆಗುತ್ತ. ಯಾಕಂದ್ರ ಇಲ್ಲಿ ಅಪೋಸಿಟ್ ಬಾಹುಗಳು ಏನೈತಿ ಸೇಮ್ ಇರ್ತಾವ. ಇಲ್ಲಿ ಅಪೋಸಿಟ್ ಬಾಹುಗಳು ಸೇಮ್ ಇರ್ತಾವ. ನೆಕ್ಸ್ಟ್ ಇವುಗಳ ಕೋನ 90 ಡಿಗ್ರಿ ಆಗಿರ್ತದ. ಮತ್ತ ಈ ಚೌಕ ಅನ್ನೋದು ಏನೈತಿ, ಚೌಕ ಅನ್ನೋದು ಇದು ಆಯತ ಆಗುದಿಲ್ಲ. ಯಾಕೆ ಆಗುದಿಲ್ಲ, ಚೌಕದಲ್ಲಿ ಏನೈತಿ ಎಲ್ಲಾ ಬಾಹುಗಳು ಸಮ ಇರ್ತಾವ. ಬಟ್ ಆಯತದಲ್ಲಿ ಎಲ್ಲಾ ಬಾಹುಗಳು ಸಮ ಇರೋದಿಲ್ಲ. ಆಯತ ಅಂದ್ರೆ ಇಲ್ಲಿ ಆಯತದಲ್ಲಿ ಅಪೋಸಿಟ್ ಬಾಹುಗಳು ಅಂದ್ರ ಅಪೋಸಿಟ್ ಸೈಡ್ಸ್ ಏನೈತಿ ಸೇಮ್ ಇರ್ಬೇಕು. ಸೊ ಅಪೋಸಿಟ್ ಸೈಡ್ಸ್ ಚೌಕನಲ್ಲಿ ಕೂಡ ಸೇಮ್ ಇರ್ತದ. ಸೊ ಹಾಗಾಗಿ ಆಯತ ಒಂದು ಚೌಕ ಆಗುತ್ತ, ಬಟ್ ಚೌಕ ಒಂದ ಆಯತ ಆಗುದಿಲ್ಲ. ಹಾಗಾಗಿ ಇಲ್ಲಿ ಇದ ಆಯತರೊಳಗ ಇದು ಆಯತ ಆತಂದ್ರ ಇದು ಚೌಕ ಆಗುತ್ತ. ಇದು ಹೊರಗಿಂದ ಚತುರ್ಭುಜ.
ಚತುರ್ಭುಜ ಅಂದ್ರ 4 ಬಾಹುಗಳ ಉಳ್ಳ ಆಕೃತಿ ಅಂತ ಇಲ್ಲಿ ಆಗುತ್ತ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಉತ್ತರ ಕಡೆಗೆ 40 ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 80 ಕಿಲೋಮೀಟರ್ ಚಲಿಸ್ತಾನ. ಸೊ ಇಲ್ಲಿ ಉತ್ತರ ಕಡೆಗೆ 40 ಕಿಲೋಮೀಟರ್ ಹೋಗುತ್ತಾನ. ನೆಕ್ಸ್ಟ್ ಬಲಕ್ಕೆ ತಿರುಗಿ 80 ಹೋಗ್ತಾನ. ನೆಕ್ಸ್ಟ್ ಪುನಃ ಬಲಕ್ಕೆ ತಿರುಗಿ ಅಂದಾಗ ಈ ಕಡೆ ಪೂರ್ವಕ್ಕಿಂದ ಇನ್ನ ಕೆಳಗ್ ಬರ್ತಾನ. ಸೊ ಇದು 40 ಅಂದ್ರೆ ಇಲ್ಲಿ ಆಗುತ್ತೆ, ಇದು 30 ಅಂದ್ರೆ ಇಲ್ಲಿ ಆಗುತ್ತೆ. ಸೊ 30ಕ್ಕ ಮತ್ತೆ ಅವನು ಇಲ್ಲಿ 50 ಕಿಲೋಮೀಟರ್ ಇಲ್ಲಿ ಪುನಃ ಬಲಕ್ಕೆ ತಿರುಗ್ತಾನ. ಪುನಃ ಬಲಕ್ ಅಂದ್ರ ಈ ಕಡೆ ದಕ್ಷಿಣ ಕಡೆ ಮುಖ ಮಾಡಿದಾಗ ಬಲಕ್ಕ ಈ ಸೈಡ್ ಆಗುತ್ತ. ಸೊ ಈ ಕಡೆ ಎಷ್ಟು ಬರ್ತಾನವ 80 ಕಿಲೋಮೀಟರ್ ಬರ್ತಾನ. ಸೊ 80 ಕಿಲೋಮೀಟರ್ ಬಂದ ಅಂದ್ರ ಅವ ಇದ ಲೈನ್ ಬರ್ತಾನ 80. ನೆಕ್ಸ್ಟ್ ಅವನು ಮತ್ತೆ 50 ಕಿಲೋಮೀಟರ್ ಚಲಿಸ್ತಾನ. ಮತ್ತೆ 50 ಈ ಕಡೆ ಬರ್ತಾನ 50 ಕಿಲೋಮೀಟರ್. ನೆಕ್ಸ್ಟ್ ಅವನು ಎಡಕ್ಕೆ ತಿರುಗಿ 10 ಕಿಲೋಮೀಟರ್. ಎಡಕ್ಕೆ ಅಂದಾಗ ಈ ಕಡೆ ತೆಳಗಾಗುತ್ತೆ. ಈಗ ಎಡಕ್ಕೆ 10 ಕಿಲೋಮೀಟರ್ ಬರ್ತಾನ. ಹಾಗಾದ್ರೆ ಅವನು ಚಲಿಸಿದ ಸ್ಥಳದಿಂದ ಪ್ರಾರಂಭ ಸ್ಥಳಕ್ಕೆ ಎಷ್ಟು ದೂರ? ಸೊ ಚಲಿಸಿದ ಸ್ಥಳ ಇಲ್ಲೈತಿ, ಪ್ರಾರಂಭ ಇಲ್ಲೈತಿ. ಸೊ ಇಲ್ಲಿಂದ ಇದು ಕೂಡ ಇಲ್ಲೂ 10. ಯಾಕಂದ್ರ ಇಲ್ಲಿ 40 ಮೇಲೆ ಅದ. ಇಲ್ಲಿ ಟೋಟಲ್ 40 ಅದ. ಈಗ ಆಲ್ರೆಡಿ 30 ಬಂದಾನಂದ್ರೆ ಇಲ್ಲಿ ಕೆಳಗೆ ಎಷ್ಟು ಉಳಿತು? 10 ಉಳಿತದ. ಸೊ ಇದು 10 ಅದ, ಇದು 10 ಅದ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟದ? ನಮ್ಗ 50 ಕಿಲೋಮೀಟರ್ ಅದ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್, ಒಂದು ಕ್ರೀಡಾಂಗಣದಲ್ಲಿ 4 ನಿರ್ಗಮನ ದ್ವಾರಗಳಿದ್ದು ಪ್ರತಿಯೊಂದರಿಂದ 2 ನಿಮಿಷಗಳಲ್ಲಿ 100 ಜನ ಹೊರಗೆ ಕಳುಹಿಸಬಹುದಾಗಿದೆ. 6500 ಜನರ ಉಪಸ್ಥಿತಿ ಇರುವಾಗ ಬೆಂಕಿ ಎಚ್ಚರಿಕೆ ಘೋಷಿಸಿದಾಗ ಜನಸಂದಣಿಯಲ್ಲಿ ಆತಂಕ ಉಂಟಾಗುವುದು. ಹಾಗಾದರೆ 32 ನಿಮಿಷಗಳಲ್ಲಿ ಎಷ್ಟು ಜನರು ಕಾಲ್ತುಳಿತದ ಅಪಾಯಕ್ಕೆ ಸಿಲುಕಬಹುದು ಅಂತ ಇಲ್ಲಿ ಕೇಳಿದಾರೆ. ಸೊ ಇಲ್ಲಿ 2 ನಿಮಿಷದಲ್ಲಿ 100 ಜನ. ಸೊ 2 ನಿಮಿಷದಲ್ಲಿ 100 ಜನ. ಸೊ ಇಲ್ಲಿ ಟೋಟಲ್ ಎಷ್ಟು ಗೇಟ್ಗಳದಾವು? 4 ಗೇಟ್ ಅದಾವು. ಅಂದ್ರ 4 ಗೇಟ್ದಿಂದ 100 ಜನ ಅಂದ್ರ 2 ನಿಮಿಷದಾಗ ಇಲ್ಲಿ 400 ಜನ ಹೋದ್ರು. ಯಾಕಂದ್ರ 4 ಗೇಟ್ ಅದಾವು. ಸೊ ಟೋಟಲ್ ನಮಗ 32 ನಿಮಿಷ ಕೇಳಿದಾಗ 32 ನಿಮಿಷದಾಗ ಇಲ್ಲಿ 2 1 2 16 ಆಗುತ್ತ. ಸೊ ಇಲ್ಲಿ 1 × 400 16 × 400 ಮಾಡಿದಾಗ ಇಲ್ಲಿ ನಮಗ 6400 ಆಗುತ್ತ. ಸೊ 6400 ಜನ ಪಾರ್ ಆಗ್ತಾರು. ಇನ್ನ ಎಷ್ಟು ಉಳಿತಾರು? 6500ದಾಗ ಇನ್ನ 100 ಜನ ಏನೈತಿ ಇಲ್ಲಿ ಕಾಲ್ ತುಳಿತದ ಅಪಾಯಕ್ಕೆ ಇಲ್ಲಿ ಸಿಲುಕಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್, ಪಿ ಮತ್ತು ಕ್ಯೂ ಕೊಳವೆಗಳು ಒಂದು ಟ್ಯಾಂಕ್ ಅನ್ನು ಕ್ರಮವಾಗಿ 20 ನಿಮಿಷ 25 ನಿಮಿಷಗಳಲ್ಲಿ ತುಂಬಿಸ್ತಾವ. 2 ಕೊಳವೆಗಳನ್ನು ಒಟ್ಟಿಗೆ ತೆರೆದು 5 ನಿಮಿಷಗಳ ನಂತರ ಕೊಳವೆ ಕ್ಯೂ ಅನ್ನು ನಿಲ್ಲಿಸಲಾಗುವುದು. ಹಾಗಾದರೆ ಟ್ಯಾಂಕ್ ಅನ್ನು ತುಂಬಿಸಲು ಬೇಕಾಗುವ ಅಷ್ಟು ಸಮಯ ಎಷ್ಟಂತ ಇಲ್ಲಿ ಕೇಳಿದಾರ. ಸೊ ಒಂದ 20 ನಿಮಿಷ ಐತಿ, ಒಂದ 25 ನಿಮಿಷ ಐತಿ. ಎರಡನ್ನು ಸ್ಟಾರ್ಟ್ ಮಾಡಿದಾಗ ಅವ 100 ಲೀಟರ್ ಅನ್ನ ಇಲ್ಲಿ ತುಂಬಿಸ್ತಾವ ಅಂತ ತಿಳ್ಕೊರಿ. ಸೊ ಇದ 20 ನಿಮಿಷದಲ್ಲಿ ತುಂಬುದೇನೈತಿ, ಇದು 1 ನಿಮಿಷಕ್ಕೆ ಇದು 5 ಲೀಟರ್ ಅನ್ನ ತುಂಬತದ. ಇದು 25 ನಿಮಿಷಕ್ಕೆ ತುಂಬುದು ಏನೈತಿ, ಇದು 1 ನಿಮಿಷಕ್ಕ 4 ಲೀಟರ್ ಅನ್ನ ತುಂಬತದ. ಸೊ ಇಲ್ಲಿ 5 ನಿಮಿಷಗಳ ನಂತರ ಅಂದಾಗ 5 ನಿಮಿಷಗಳ ನಂತರ ಅಂದಾಗ ಇಲ್ಲಿ ಇಂಟು 5 ಮಾಡಿದಾಗ ಇಲ್ಲಿ 25 ಲೀಟರ್ ತುಂಬಿರ್ತದ. ಇದೆಷ್ಟು ತುಂಬತದ? ಇದು 5 ನಿಮಿಷ ಅಂದಾಗ ಇದು 20 ಲೀಟರ್ ತುಂಬಿರ್ತದ. ಎರಡು ಕೂಡಿದ 45 ಲೀಟರ್ ತುಂಬತದ. ಸೊ 45 ಲೀಟರ್ ತುಂಬಿದಾಗ ಇಲ್ಲಿ ಇನ್ನ 55 ಲೀಟರ್ ಉಳಿತದ. ಸೊ ಈ 55 ಲೀಟರ್ ಅನ್ನ ಏನ್ ಮಾಡ್ತದ? ಸೊ ಇಲ್ಲಿ ಕೊಳವೆ ಕ್ಯೂ ಇದ ಪಿ, ಇದು ಕ್ಯೂ. ಈ ಕ್ಯೂ ಏನೈತಿ ಮುಚ್ತಾರೋ ಅಂದ್ರ 1 ನಿಮಿಷಕ್ಕೆ ಇದ 4 ಲೀಟರ್ ತುಂಬ್ತಿತ್ತು. ಇದನ್ನ ಮುಚ್ಚಿದಾಗ ಇಲ್ಲಿ ಪಿ ಮಾತ್ರ ತುಂಬಬೇಕು. ಇದ 1 ನಿಮಿಷಕ್ಕ 5 ಲೀಟರ್ ತುಂಬತದ. ಸೊ 1 ನಿಮಿಷಕ್ಕೆ 5 ಲೀಟರ್ ಅಂದ್ರ 5 1 5 11. ಸೊ ಅಂದ್ರ ಇನ್ನ 11 ನಿಮಿಷ ಏನೈತಿ ಇದಕ್ಕ ತುಂಬಾಕ ಸಮಯ ಬೇಕಾಗ್ತದ. ಹಾಗಾದ್ರೆ ಇಲ್ಲಿ ಟ್ಯಾಂಕ್ ಅನ್ನು ತುಂಬಿಸಲು ಬೇಕಾಗುವ ಸಮಯ ಎಷ್ಟಂದಾಗ 55 ಲೀಟರ್ ಇನ್ನ ಬಾಕಿ ಉಳಿದಿತ್ತು. ಇದ 1 ನಿಮಿಷಕ್ಕ 5 ಲೀಟರ್ ತುಂಬತೈತಿ ಅಂದ್ರ 5 1 5 11 11 ನಿಮಿಷಗಳಲ್ಲಿ 55 ಲೀಟರ್ ಅನ್ನ ತುಂಬತದ. ಸೊ ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್, ಒಬ್ಬ ಹುಡುಗನು ತಂದೆಯನ್ನು ಹುಡುಕಲು ಹೊರಡುತ್ತಾನೆ. ಅವನು ತನ್ನ ಬಲಕ್ಕೆ ತಿರುಗುವ ಮುಂಚೆ 90 ಮೀಟರ್ ನೀಡ್ತಾನು. ಸೊ 90 ಮೀಟರ್ ನೀಡಿದ. ನೆಕ್ಸ್ಟ್ ಈ ಕಡೆ ಬಲಕ್ಕೆ ತಿರುಗಿದ. ಸೊ ಬಲಕ್ಕೆ ತಿರುಗಿ
ಪೂರ್ವಕನ ಚಲಿಸ್ತಾನೋ ಇದ ಪೂರ್ವಕ. ನೆಕ್ಸ್ಟ್ ಪುನಃ ಬಲಕ್ಕೆ ತಿರುಗಿ 20 ಮೀಟರ್. ಸೊ ಇಲ್ಲಿ 20 ಮೀಟರ್ ನಡೀತಾನೋ. ನೆಕ್ಸ್ಟ್ ಏನೈತಿ, ತನ್ನ ಚಿಕ್ಕಪ್ಪನ ಸ್ಥಳದಲ್ಲಿರುವ ತನ್ನ ತಂದೆಯನ್ನು ನೋಡಲು ಈ ಸ್ಥಳದಿಂದ 30 ಮೀಟರ್ ಅಂತರದಲ್ಲಿ. ಸೊ ಈ ಸ್ಥಳದಿಂದ 30 ಮೀಟರ್ ಅಂತರದಲ್ಲಿ. ನೆಕ್ಸ್ಟ್ ಆದರೆ ಅವನ ತಂದೆ ಅಲ್ಲಿ ಇರುದಿಲ್ಲ. ಈ ಜಾಗದಿಂದ ಅಂದ್ರ ಈ ಜಾಗದಿಂದ 100 ಮೀಟರ್ ಉತ್ತರಕ್ಕೆ 100 ಮೀಟರ್ ಉತ್ತರಕ್ಕೆ 100 ಮೀಟರ್ ಉತ್ತರಕ್ಕೆ ತನ್ನ ತಂದೆಯ ರಸ್ತೆಯನ್ನು ಸಂಧಿಸ್ತಾನ. ಪ್ರಾರಂಭ ಸ್ಥಳದಿಂದ ಮಗನು ತನ್ನ ತಂದೆಯ ಭೇಟಿಯಾದ ಸ್ಥಳಕ್ಕಿರುವ ದೂರ ಎಷ್ಟ? ಸೊ ಅಂದ್ರ ಪ್ರಾರಂಭ ಸ್ಥಳ ಇಲ್ಲಿ, ತಂದೆಯನ್ನು ಭೇಟಿಯಾದದ್ದು ಇಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಕಂಡು ಹಿಡಿಬೇಕು. ಸೊ ಇದು 20 ಆಗುತ್ತ. 25 ಟೋಟಲ್ 100 ಐತಿ ಅಂದ್ರೆ ಇದ 80 ಆಗುತ್ತ. ಸೊ ಇಲ್ಲಿ 90 ಇದು ಟೋಟಲ್ 90 ಐತಿ ಅಂದ್ರೆ ಈ ಕಡೆ 30, ಇದು 60. ಸೊ ಇದ 60, ಇದು 80 ಅಂದ್ರೆ ಇಲ್ಲಿ ಇದ 90 ಡಿಗ್ರಿಯಲ್ಲಿ ಇರ್ತದ. ಸೊ ಹಾಗಾಗಿ ಇಲ್ಲಿ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಆಗೋದ್ರಿಂದ ಸೊ ಇಲ್ಲಿ ಇದು ಎಕ್ಸ್ ಅಂತವ್ರಿ, ಇದ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ನಮ್ಗ. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ 80 ಸ್ಕ್ವೇರ್ ಪ್ಲಸ್ ಇಲ್ಲಿ 60 ಸ್ಕ್ವೇರ್ ಆಗುತ್ತೆ. ಸೊ 80 ಸ್ಕ್ವೇರ್ ಅಂದ್ರ 8 8 64, 6400 ಆಗುತ್ತೆ. ಇಲ್ಲಿ 6 6 36, 3600 ಆಗುತ್ತೆ. ಎರಡನ್ನು ಕೂಡಿಸಿದಾಗ ನಮಗೆ ಇಲ್ಲಿ 10,000 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 10,000 ಅಂತಂದ್ರೆ ಎಕ್ಸ್ ಈಕ್ವಲ್ ಟು 100 ಆಗುತ್ತೆ. 100 ಮೀಟರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದು 100 ಮೀಟರ್. ಈ ಸ್ಥಳದಿಂದ ಈ ಸ್ಥಳಕ್ಕೆ ಇಲ್ಲಿ 100 ಮೀಟರ್ ಆಗುತ್ತೆ. ನೆಕ್ಸ್ಟ್ √12 ಪ್ಲಸ್ √12 ಪ್ಲಸ್ √12 ಪ್ಲಸ್ ಡಾಟ್ ಡಾಟ್ ಇದರ ಮೌಲ್ಯ ಎಷ್ಟ ಅಂತ ಇಲ್ಲಿ ಕೇಳಿದಾರ. ಸೊ ಇದನ್ನ ನಾವು ಯಾವ ರೀತಿ ಬರಿಬಹುದು ಅಂದ್ರ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 12, ಸಾರಿ 1 ಸೆಕೆಂಡ್. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು √12 ಪ್ಲಸ್ ಎಕ್ಸ್ ಅಂತ ಇಲ್ಲಿ ಬರಿಬಹುದು. ಸೊ ಇಲ್ಲಿ ಇದರ ಎಕ್ಸ್ ಅನ್ನೋದು ಏನಾಗುತ್ತೆ ಇಲ್ಲಿ √12 ಆಗಿರ್ತದೆ. ಇಲ್ಲಿ √12 ಪ್ಲಸ್ ಎಕ್ಸ್. ಸೊ ಇಲ್ಲಿ ಇದನ್ನ ಸ್ಕ್ವೇರ್ ಮಾಡಿದಾಗ ಬೋತ್ ಸೈಡ್ ಸ್ಕ್ವೇರಿಂಗ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ರೂಟ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ, ಇದು 12 ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದ್ದಿದ್ದ ಈ 12 ಮತ್ತು ಎಕ್ಸ್ ಅನ್ನ ಈ ಕಡೆ ತಂದಾಗ ಮೈನಸ್ ಎಕ್ಸ್ ಆಗುತ್ತೆ. ಇದು -12 ಆಗುತ್ತೆ. ಈಕ್ವಲ್ ಟು ಇದ 0 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಬೆಲೆಯನ್ನ ಕಂಡು ಹಿಡಿಯೋದಾದ್ರೆ ಎಕ್ಸ್ ಸ್ಕ್ವೇರ್ ಇದ -4x ಪ್ಲಸ್ 3x -12 ಆಗುತ್ತೆ. ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಅನ್ನ ಕಾಮನ್ ತಕೊಂಡಾಗ ಎಕ್ಸ್ -4 ಆಗುತ್ತೆ. ಇಲ್ಲಿ ಪ್ಲಸ್ 3 ಅನ್ನ ಕಾಮನ್ ತಕೊಂಡಾಗ ಎಕ್ಸ್ -4 ಆಗುತ್ತೆ. ಸೊ ಇಲ್ಲಿ ಎಕ್ಸ್ -4 ಒಂದ, ಇನ್ನೊಂದ ಎಕ್ಸ್ ಪ್ಲಸ್ 3 ಒಂದ. ಸೊ ಇಲ್ಲಿ ಎಕ್ಸ್ -4 ಅನ್ನ ನಾವು ಎಕ್ಸ್ ಈಕ್ವಲ್ ಟು 4 ಆಗುತ್ತೆ. ಇದು ಎಕ್ಸ್ ಪ್ಲಸ್ 3 ಇದ್ದಿದ್ದ ಎಕ್ಸ್ ಈಕ್ವಲ್ ಟು -3 ಆಗುತ್ತೆ. ಸೊ ಎಕ್ಸ್ ಬೆಲೆಯನ್ನ ಪಾಸಿಟಿವ್ ದಾಗ ತಂದಾಗ ಎಕ್ಸ್ ಈಕ್ವಲ್ ಟು 4 ಆಗುತ್ತೆ. ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 4 ಅನ್ನೋ ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದರ ಮೌಲ್ಯ 4 ಆಗುತ್ತೆ. ಸೊ ಇಲ್ಲಿಗೆ ಏನೈತಿ, ಇದ ಎರಡನೇ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡಿದ್ವಿ ಕಂಪ್ಲೀಟ್ ಆಗಿ ಮೆಂಟಲ್ ಎಬಿಲಿಟಿ ಕ್ವಶನ್ ಗಳನ್ನ. ಸೊ ಹೊಸಬ್ರು ಯಾರಾದ್ರೂ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಮುಂದೆ ಬರುವ PC ನೋಟಿಫಿಕೇಶನ್ ದಲ್ಲಿ ಈ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.